ನಾನು ಮಂಜುನಾಥ್ ಶಿವಪ್ಪ ಮಂಗಳಗಿರಿ ಅಂತೇಳಿ. ನಮ್ಮ ಸಮಾಜದಲ್ಲಿ ದುಡಿದಿರ್ತಕ್ಕಂಥ ಮಹಾನಾಗರಾಜ್ ಅವರು ಅನೇಕ ವರ್ಷಗಳಿಂದ ABVP ಮತ್ತು ಭಾರತೀಯ ಜನತಾ ಪಕ್ಷದಲ್ಲಿ ಅನೇಕ ಕಾರ್ಯಗಳನ್ನು ಮಾಡಿದ್ದರ ಪರಿಣಾಮವಾಗಿ ಅಷ್ಟೇ ಅಲ್ಲದೆ ನಮ್ಮ ಹಿಂದುಳಿದ ಸಮಾಜಕ್ಕೆ ಒಂದು ಏನಾದರೂ ಗೌರವ ಕೊಡಬೇಕಂತ ಹೇಳಿ ಭಾರತೀಯ ಜನತಾ ಪಕ್ಷದವರು ನಿರ್ಣಯ ಮಾಡಿ ನಮ್ಮ ಮಹಾನಗರಕ್ಕೆ ರಾಜ್ಯಸಭಾ ಸದಸ್ಯ ಮಾಡಿದ್ದರಿಂದ ಅವರೆಲ್ಲರಿಗೆ ನನ್ನ ಅತ್ಯಂತ ಹೃದಯಪೂರ್ವಕ ಅಭಿನಂದನೆ ಸಲ್ಲಿಸ್ತೇನೆ. ನಮ್ಮ ಸಮಾಜಕ್ಕೆ ಏನೂ ಕೊಡಬೇಕಾಗಿಲ್ಲ. ನಮ್ಮ ಸಮಾಜ ಯಾವಾಗಲೂ ಯಾರದೇ ರೀತಿಯ ಕೈ ಚಾಚಿಲ್ಲ. ಯಾಕಂದರೆ ನಮ್ಮ ಮಹಿಳಾ ರಾಜ್ಯ, ನಮ್ಮ ಬೀರಲಿಂಗ ದೇವ, ನಮ್ಮ ಮಾಳಿಂಗರಾಯರು ಯಾವುದೇ ರೀತಿಯಾಗಿರ್ತಕ್ಕಂಥ ನಮ್ಮ ಸಮಾಜವನ್ನು ಕೈ ಚಾಚಲಿಕ್ಕೆ ಬಿಟ್ಟಿಲ್ಲ. ಯಾಕಂದರೆ ನಮ್ಮ ಸಮಾಜವನ್ನು ಸಮೃದ್ಧವಾಗಿ ಸದೃಢವಾಗಿ ಇಡೀ ಮಾನವ ಕುಲದ ಉದ್ಧಾರಕ್ಕೋಸ್ಕರ ಬದುಕಿದ್ದಾರೆ. ನಮ್ಮ ಕನಕದಾಸರಾಗಲಿ, ಕಾಳಿದಾಸರಾಗಲಿ, ಅಹಲ್ಯಬಾಯಿ ಹೋಳ್ಕರರಾಗಲಿ, ಟಿ ಭೀಮಂಬಕ್ಕರಾಗಲಿ, ಲಡ್ಡು ಮುತ್ಯಾರಾಗಲಿ, ಬಾಳು ಮಾಮಾರಾಗಲಿ, ಇವರೆಲ್ಲರ ಸಂತರ ಮಹಾನ್ ಪುರುಷರ ಜೊತೆಗೆ ನಮ್ಮ ಚಂದ್ರಗುಪ್ತ ಮೌರ್ಯ, ಹಕ್ಕಬುಕ್ಕರು, ನಿಮ್ಮೆಲ್ಲರ ಯುವಕರ ಕಣ್ಮಣಿ ಈ ಸ್ವಾತಂತ್ರ್ಯಕ್ಕೆ ತನ್ನ ಪ್ರಾಣವನ್ನು ಅರ್ಪಿಸಿರ್ತಕ್ಕಂಥ ರಾಣಿ ಚೆನ್ನಮ್ಮನ ವರಪುತ್ರ, ಬಲಗೈ ಬಂಟನಾಗಿರ್ತಕ್ಕಂಥ ಕ್ರಾಂತಿ ವೀರ ಸಂಗೊಳ್ಳಿ ರಾಯಣ್ಣನ ವಂಶಸ್ಥರು. ನಾವು ಹಾಲು ಮತದವರು, ನಾವು ಯಾವುದೇ ದೃಷ್ಟಿಯಿಂದ ಕೈ ಚಾಚುವರಲ್ಲ. ನಾವು ಇಡೀ ಮಾನವ ಕುಲಕ್ಕೆ ದಾನ ಮಾಡೋರು. ಕೈ ಮೇಲೆ ನಮ್ಮದು, ಕೈ ತೆಳಗಿಲ್ಲ. ಯಾಕಂದರೆ ಯಾವುದೇ ಶುಭ ಕಾರ್ಯಕ್ರಮದಲ್ಲಿ, ಯಾವುದೇ ಒಳ್ಳೆಯ ಕಾರ್ಯಕ್ರಮದಲ್ಲಿ ನಮ್ಮನ್ನು ಕರೀತಾರೆ. ನಮ್ಮ ಹಿರಿಯರೆಲ್ಲರೂ ಇಡೀ ಮಾನವದ ಒಳಿತಿಗಾಗಿ ಬದುಕಿದ್ದಾರೆ. ಅದಕ್ಕೋಸ್ಕರ ಆದರೆ ಈಗಿನ ಸಂದರ್ಭದಲ್ಲಿ ನಮ್ಮ ಸಮಾಜ 50%ಕ್ಕಿಂತ ಹೆಚ್ಚು ಅತ್ಯಂತ ಕುರಿ ಕಾಯುವುದು ಮತ್ತು ಕೃಷಿ ಮಾಡುವ ಕೆಲಸದಲ್ಲಿ ತೊಡಗಿದ್ದಾರೆ. ಕುರಿ ಕಾಯುವಂಥ ನಮ್ಮ ಸಮಾಜ ಬಹಳ ಕಷ್ಟವನ್ನು ಅನುಭವಿಸ್ತಾ ಇದೆ. ಅದರ ಸಲುವಾಗಿ ಈಗಾಗಲೇ ನಮ್ಮ ಕರ್ನಾಟಕದ ಮೈಸೂರು, ಚಾಮರಾಜನಗರ ಮತ್ತು ಕೊಡಗು ಜಿಲ್ಲೆಯಲ್ಲಿ ನಮ್ಮ ಸಮಾಜವನ್ನು ST ಮೀಸಲಾತಿಗೆ ಒಳಪಡಿಸಿದ್ದಾರೆ. ಅಷ್ಟೇ ಅಲ್ಲ, ತಮಿಳುನಾಡಿನ ನೀಲಗಿರಿ ಎಂಬ ಜಿಲ್ಲೆಯಲ್ಲೂ ಕೂಡ ನಮ್ಮ ಸಮಾಜದವರು ST ಮೀಸಲಾತಿ ಒಳಗಿದ್ದಾರೆ. ಕೇರಳದಲ್ಲಿಯೂ ST ಮೀಸಲಾತಿಗಳಲ್ಲಿದ್ದಾರೆ. ಅದಕ್ಕೋಸ್ಕರ ನಮ್ಮ ಸಮಾಜದ ವಿವಿಧ ಜನರನ್ನು ತಾರತಮ್ಯ ಭಾವನೆ ನೋಡದೆ ಹಾಗೆ ಎಲ್ಲರನ್ನೂ ST ಮೀಸಲಾತಿಗೆ ಒಳಪಡಿಸಿದರೆ ಮುಂಬರುವಂಥ ಸಂದರ್ಭದಲ್ಲಿ ಭಾರತೀಯ ಜನತಾ ಪಕ್ಷವನ್ನು ನಾವು ಯಾವತ್ತೂ ಕೈ ಬಿಡುತ್ತಿಲ್ಲ ಅಂತ ಹೇಳ್ತಾ ನಮ್ಮ ಸಮಾಜಕ್ಕೆ ಕಾಲೇಜ್ ಕಟ್ಟಬೇಕಾಗಿಲ್ಲ, ಬಿಲ್ಡಿಂಗ್ ಕಟ್ಟಿಸ್ಕೊಡ್ಬೇಕಾಗಿಲ್ಲ, ಸಮಾಜ ಭವನಗಳನ್ನು ಕಟ್ಟಿಸ್ಕೊಡ್ಬೇಕಾಗಿಲ್ಲ, ನಮಗೇನೂ ಬೇಡ. ನಮ್ಮನ್ನು ST ಮೀಸಲಾತಿಗೆ ಒಳಪಡಿಸಿದರೆ ನಮ್ಮ ಸಮಾಜದಲ್ಲಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿನಿಗಳು ಅದರ ಸದುಪಯೋಗವನ್ನು ಪಡೆದುಕೊಂಡು ಅವರು ಮುಂಬರುವಂಥ ದಿನಗಳಲ್ಲಿ ಈ ದೇಶದಲ್ಲಿ ಶ್ರೇಷ್ಠ ವಿಜ್ಞಾನಿಗಳಾಗ್ತಾರೆ, ಶ್ರೇಷ್ಠ ಡಾಕ್ಟರ್ಗಳಾಗ್ತಾರೆ, ಶಿಕ್ಷಕರಾಗ್ತಾರೆ, ಶ್ರೇಷ್ಠ ಸಮಾಜ ಸುಧಾರಕರಾಗ್ತಾರೆ. ಅಷ್ಟೇ ಅಲ್ಲ, ಶ್ರೇಷ್ಠ ರಾಜಕಾರಣಗಳಾಗಿ ಹೊರಹೊಮ್ಮಿ ಅವರು ಈ ದೇಶಕ್ಕೆ ತಾಯಿ ಭಾರತಾಂಬೆಯನ್ನು ಮತ್ತೆ ಜಗಜ್ಜನನಿನ ಮತ್ತೆ ವಿಶ್ವ ಗುರು ಆಗಲಿಕ್ಕೆ ನಮ್ಮ ಸಮಾಜ ಯಾವಾಗಲೂ ಕಟಿಬದ್ಧ ಆಗಿರ್ತೈತೆ ಅಂತ ನಾನು ಮುಂದಿನ ಚುನಾವಣೆಗೆ ನಮ್ಮ ಸಮಾಜ ಒಂದೇ ಗುರಿ. ನಮ್ಮನ್ನು ಇದ್ದಿರ್ತಕ್ಕಂಥ ST ಮೀಸಲಾತಿಯನ್ನು ಆ ಬ್ರ್ಯಾಕೆಟಿಂದ ಹೊರ ತೆಗೆದು ಎಲ್ಲರನ್ನು ST ಮೀಸಲಾತಿಗೆ ಯಾರು ನಮ್ಮನ್ನು ಒಳಪಡಿಸ್ತಾರೋ ಅಂಥವ್ರಿಗೆ ನಮ್ಮ ಬೆಂಬಲ ಯಾವಾಗಲೂ ಸದಾಕಾಲ ಇದ್ದೇ ಇರುತ್ತೆ. ನನ್ನ ಹೆಸರು ಮಂಜುನಾಥ್ ಶಿವಪ್ಪ.